ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜಾಬ್ ಅಪ್ಡೇಟ್ಸು. ಈಗ ಒಂದು ಹೊಸ ಜಾಬ್ ಅಪ್ಡೇಟ್ ಒಂದಿಗೆ ಬಂದಿದ್ದೇನೆ. ಈ ಜಾಬ್ ಅಪ್ಡೇಟ್ ಬಂದುಬಿಟ್ಟು ಫ್ರೆಷರ್ ಸ್ಟೂಡೆಂಟ್ಗಳಿಗೆ ಆಗಿರುತ್ತೆ. ಯಾರ್ಯಾರು ಇವಾಗ ಫೈನಲ್ ಇಯರಲ್ಲಿದ್ದೀರಾ ಅವರಿಗಾಗುತ್ತೆ. ಯಾಕಂದರೆ ಇದು ಫುಲ್ ಟೈಮ್ ಜಾಬ್ ಅಪಾರ್ಚುನಿಟಿ ಆಗಿದೆ. ಕಂಪನಿ ಯಾವುದು, ಅವ್ರು ಯಾವ ಸ್ಕಿಲ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಎಲ್ಲದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಯಾರಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ನಿಮಗೆ ಇದೇ ರೀತಿ ಇಂಟರ್ನ್ಶಿಪ್ ಇರ್ಬೋದು, ಫ್ರೆಷರ್ಸ್ ಜಾಬ್ ಓಪನಿಂಗ್ಸ್ ಇರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ಡ್ ಜಾಬ್ ಓಪನಿಂಗ್ಸ್ ಇರ್ಬೋದು, ಅದೆಲ್ಲದನ್ನು ಕೂಡ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಈ ವಿಡಿಯೋ ಅನ್ನೋದು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕಂಪನಿ ಬಂದುಬಿಟ್ಟು ಮೈಕ್ರೋಸಾಫ್ಟ್, ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್. ಮೈಕ್ರೋಸಾಫ್ಟ್ ಆಗಿದೆ. ಆ್ಯಂಡ್ ಜಾಬ್ ರೋಲ್ ಬಂದುಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರಿಂಗು ಆ್ಯಂಡ್ ಲೊಕೇಶನ್ಸು ನಿಮಗೆ ಮಲ್ಟಿಪಲ್ ಲೊಕೇಶನ್ಸಲ್ಲಿ ಇರುತ್ತೆ. ಬೆಂಗಳೂರು ಇರ್ಬೋದು, ಹೈದರಾಬಾದ್ ಇರ್ಬೋದು. ಸೊ ಮಲ್ಟಿಪಲ್ ಲೊಕೇಶನ್ಸ್ ಅಕ್ರಾಸ್ ಇಂಡಿಯಾ. ಓಕೆ, ಸೊ ಅಕಾರ್ಡಿಂಗ್ಲಿ ನಿಮ್ಮ ಬೆಂಗಳೂರು ಬೇಕು ಅಂದರೆ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್ ಕೊಡ್ತಾರೆ. ಹೈದರಾಬಾದಲ್ಲಿದ್ದರೆ ಹೈದರಾಬಾದಲ್ಲೂ ಕೊಡ್ಬೋದು. ಓಕೆ, ಆ್ಯಂಡ್ ವರ್ಕ್ ಫುಲ್ಲಿ ಆನ್ ಸೈಟ್. ಓಕೆ, ಆನ್ ಸೈಟ್ ಇರುತ್ತೆ, ಅಂದರೆ ನೀವು ಆಫೀಸಿಗೆ ಹೋಗಬೇಕಾಗತ್ತೆ. ರೋಲ್ ಟೈಪ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್, ಟೀಮ್ ಅಲ್ಲ, ಇದು ಇಂಡಿವಿಜುವಲ್ಲು. ಸಾಫ್ಟ್ವೇರ್ ಇಂಜಿನಿಯರು, ಡಿಸಿಪ್ಲಿನು ಕೂಡ ಸಾಫ್ಟ್ವೇರ್ ಇಂಜಿನಿಯರಿಂಗು. ದೆನ್ ಎಂಪ್ಲಾಯ್ಮೆಂಟ್ ಫುಲ್ ಟೈಮ್. ಇದು ಫುಲ್ ಟೈಮ್ ಇಂಟರ್ನ್ಶಿಪ್ ಅಲ್ಲ, ಇದು ಫುಲ್ ಟೈಮ್ ಜಾಬ್ ಓಪನಿಂಗ್ ಇದು. ಓಕೆ, ಈಗ ನಾನು ಡೈರೆಕ್ಟ್ ಕಂಪನಿ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಮೈಕ್ರೋಸಾಫ್ಟ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಒನ್ ಆಫ್ ದ ಬೆಸ್ಟ್ ಕಂಪನಿ ಆ್ಯಂಡ್ ಯು ವಿಲ್ ಗೆಟ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ನಿಮಗೆ ಕಲೀಲಿಕ್ಕೆ ತುಂಬ ವಿಷಯಗಳಿರುತ್ತೆ. ಆ್ಯಂಡ್ ಅಂದರೆ ಏನು ಹೇಳ್ತಾರೆ, ವರ್ಡ್ಸ್ನ ಬೆಸ್ಟ್ ಮೈಂಡ್ಸ್ಗಳ ಜೊತೆ ನೀವು ಇದು ಮಾಡ್ತೀರಾ, ಕಮ್ಯುನಿಕೇಟ್ ಮಾಡ್ತೀರಾ, ಅವ್ರ ಜೊತೆ ಅವ್ರ ಜೊತೆ ನೀವು ವರ್ಕ್ ಮಾಡ್ತೀರಾ. ಸೊ ಯು ವಿಲ್ ಗೆಟ್ ಅ ಲಾಟ್ಸ್ ಆಫ್ ಅಪಾರ್ಚುನಿಟೀಸು ಮತ್ತು ಬೆನಿಫಿಟ್ಸ್ಗಳು ಖಂಡಿತ ಇದ್ದೇ ಇರುತ್ತೆ. ಓಕೆ, ಸೊ ಆ್ಯಂಡ್ ಇಂಟರ್ವ್ಯೂ ಕೂಡ ಅಂದರೆ ಈಸಿ ಲೆವೆಲಲ್ಲಿ ಇರೋದಿಲ್ಲ, ಮೀಡಿಯಮ್ ಟು ಹಾರ್ಡ್ ಲೆವೆಲಲ್ಲಿ ಇರುತ್ತೆ. ಓಕೆ, ಸೊ ಅವ್ರು ಯಾವ ರೀತಿ ಏನನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ರಿಲೇಟೆಡ್ ಟೆಕ್ನಿಕಲ್ ಡಿಸಿಪ್ಲಿನ್ ವಿತ್ ಪ್ರೂವನ್ ಎಕ್ಸ್ಪೀರಿಯನ್ಸ್ ಕೋಡಿಂಗ್ ಇನ್ ಲ್ಯಾಂಗ್ವೇಜಸ್ಸು. ಅಂದರೆ ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ ಅದರದ್ದು ಬ್ಯಾಕ್ಗ್ರೌಂಡ್ ಎನಿ ಅದರ್ ಬ್ಯಾಕ್ಗ್ರೌಂಡ್, ಬಟ್ ರಿಲೇಟೆಡ್ ಟು ಕಂಪ್ಯೂಟರ್ ಸೈನ್ಸ್ ಆರ್ ಎನಿ ಇಂಜಿನಿಯರಿಂಗ್ ಫೀಲ್ಡು. ಮತ್ತು ಕೋಡಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಗೊತ್ತಿರಲೇಬೇಕು, ಇದು ಕಾಮನ್. ಓಕೆ, ಸೊ ಅವ್ರು ಹೇಳ್ತಾರೆ ಕೋಡಿಂಗ್ ನಿಮಗೆ C++, ಸಿ ಶಾರ್ಪ್, ಜಾವಾ ಸ್ಕ್ರಿಪ್ಟ್, ಪೈಥಾನು ಇಷ್ಟಕ್ಕೆ ನೀವು ಸ್ಟಾಪ್ ಆಗಬೇಡಿ ಅಂತ ಹೇಳ್ತಾರೆ. ಕೋಡಿಂಗ್ ಲ್ಯಾಂಗ್ವೇಜ್ ಎಷ್ಟು ಬಂದರೂ ಒಳ್ಳೆಯದು ಅಂತ ಅವ್ರು ಹೇಳ್ತಾ ಇರೋದು. ಓಕೆ, ಬಟ್ ನಾಟ್ ಲಿಮಿಟೆಡ್ ಟು, ಅಂದರೆ ಓನ್ಲಿ C++, ಸಿ ಶಾರ್ಪ್, ಇನ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸಲ್ಲಿ ಜಾವಾ ಸ್ಕ್ರಿಪ್ಟ್, ಪೈಥಾನ್ ಅಲ್ಲಿಗೆ ಇದಲ್ಲ, ಜಾಸ್ತಿ ಇದ್ದರೆ ಒಳ್ಳೆಯದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್, ಇದು ಎಲ್ಲದರಲ್ಲೂ ಬೇಕೇ ಬೇಕು. ಆ್ಯಸ್ ಅ ಫ್ರೆಷರ್ಸು ನಿಮ್ಗೆ ಅವ್ರು ಕೇಳೋದೇ ಇದೆ. ಫ್ರೆಷರಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ನೀವು ಏನು ಅಕಾಡೆಮಿಕ್ಸಲ್ಲಿ ಕಲ್ತಿರ್ತೀರ ಅದರ ಫಂಡಮೆಂಟಲ್ಸು ಸ್ವಲ್ಪ ಇನ್ ಡೆಪ್ತ್, ತುಂಬ ಡೆಪ್ತಾಗಿ ಕೇಳೋದಿಲ್ಲ, ಫಂಡಮೆಂಟಲ್ಸ್ ಕೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಯಾವುದಲ್ಲದು, ಡೇಟಾ ಸ್ಟ್ರಕ್ಚರ್ಸ್ ಇರ್ಬೋದು, ಅಲ್ಗೋರಿದಮ್ಸ್ ಇರ್ಬೋದು, OS ಇರ್ಬೋದು, ಆಪರೇಟಿಂಗ್ ಸಿಸ್ಟಮು, ಡಿಸೈನ್ ಪ್ಯಾಟರ್ನ್ಸು ಆ್ಯಂಡ್ ರಿಲೇಟೆಡ್ ಟಾಪಿಕ್ಸ್. ಪ್ಯಾಟರ್ನ್ ಮೇಲೆ ಕ್ವಶನ್ ಕೇಳ್ತಾರೆ ಮೈಕ್ರೋಸಾಫ್ಟ್ ಅವರು. ಡಿಸೈನ್ ಪ್ಯಾಟರ್ನ್ಸು ಮತ್ತು ಇದು ಸಬ್ಜೆಕ್ಟ್ಗಳು ಯಾವುದು, ಡೇಟಾ ಸ್ಟ್ರಕ್ಚರ್, ಅಲ್ಗೋರಿದಮ್, ಆಪರೇಟಿಂಗ್ ಸಿಸ್ಟಮ್, ದಿಸ್ ಇಸ್ ಕಾಮನ್. ಇದ್ರ ಬಗ್ಗೆ ನಿಮಗೆ ಫಂಡಮೆಂಟಲ್ಸ್ ಗೊತ್ತಿರಲೇಬೇಕು. ಓಕೆ, ಈಗ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು, ನೀವು ಇನ್ ಕೇಸ್ ಸೆಲೆಕ್ಟ್ ಆದರೆ, ಈಗ ಇಂಟರ್ವ್ಯೂ ನಿಮಗೆ ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಅಪ್ಲೈ ಮಾಡಿ ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆದರೆ ಏನನ್ನು ಇದು ಮಾಡ್ತಾರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ರಿಕ್ವೈರ್ಮೆಂಟ್ಸ್, ಕಾಂಟ್ರಿಬ್ಯೂಟ್ಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ಬೋದು, ಟೆಕ್ನಿಕಲ್ ಲೀಡ್ ಇರ್ಬೋದು, ಟು ಡಿಟರ್ಮೈನ್ ಯೂಸರ್ ರಿಕ್ವೈರ್ಮೆಂಟ್ ಫಾರ್ ಫೀಚರು, ಅಂದರೆ ಯೂಸರ್ ಇದು ರಿಕ್ವೈರ್ಮೆಂಟ್ ಏನು, ಬಿಗಿನ್ಸ್ ಟು ಇನ್ಕಾರ್ಪೊರೇಟ್ ಅಪ್ರೋಪ್ರಿಯೇಟ್ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಲೂಪ್ಸ್ ಮೆಜರಿಂಗ್ ಕಸ್ಟಮರ್ ವ್ಯಾಲ್ಯೂ, ಡಿಸೈನ್ ಲರ್ನ್ಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ಸ್ ಟು ಪ್ರಾಸೆಸಸ್ ಫಾರ್ ದ ಆರ್ಕಿಟೆಕ್ಟ್ಸ್ ಆಫ್ ಪ್ರಾಡಕ್ಟ್ ಸೊಲ್ಯೂಷನ್ ಫೀಚರ್ ಟು ಲರ್ನ್. ಇದು ನಿಮ್ಮ ಕಡೆಯಿಂದ ಅವ್ರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಡೇ ಟು ಡೇ ಆ್ಯಕ್ಟಿವಿಟಿ ಏನು. ಓಕೆ, ರಿಲಯಬಿಲಿಟಿ ಆ್ಯಂಡ್ ಸಪೋರ್ಟಬಿಲಿಟಿ, ಇಂಪ್ಲಿಮೆಂಟೇಷನು, ಇಂಜಿನಿಯರಿಂಗ್ ಎಕ್ಸಲೆನ್ಸು, ಮತ್ತೇನು ಹೇಳ್ತಾರೆ ಕೋಡಿಂಗು, ದಟ್ ಈಸ್ ವೆರಿ ಬೇಸಿಕ್. ದೆನ್ ಪ್ರೊಡ್ಯೂಸಸ್ ಕೋಡ್ ಟು ಟೆಸ್ಟ್ ಹೈಪೋಥಿಸಿಸ್ ಫಾರ್ ಟೆಕ್ನಿಕಲ್ ಸೊಲ್ಯೂಷನ್ಸ್ ಆ್ಯಂಡ್ ಅಸಿಸ್ಟ್ ವಿತ್ ದ ಟೆಕ್ನಿಕಲ್ ವ್ಯಾಲಿಡೇಷನ್ ಎಫರ್ಟ್ಸು. ಇದನ್ನು ಒಂದು ಸತಿ ನೋಡ್ಕೊಳ್ಳಿ. ಡಿಸೈನ್ ಮಾಡಬೇಕು, ನೀವು ರಿಕ್ವೈರ್ಮೆಂಟನ್ನು ಫಸ್ಟಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಆಮೇಲೆ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟು ಅದನ್ನು ಡಿಸೈನ್ ಮಾಡಬೇಕು. ಡಿಸೈನ್ ಮಾಡಿ ಆದಮೇಲೆ ಅದನ್ನು ಟೆಸ್ಟ್ ಮಾಡಬೇಕು. ಓಕೆ, ಟೆಸ್ಟ್ ಮಾಡಿ ಆದಮೇಲೆ ಎಗೇನ್ ಕೋಡಿಂಗ್ ಮಾಡೋದು, ಕೋಡಿಂಗ್ ಮಾಡಿ ನಂತರ ಇಂಪ್ಲಿಮೆಂಟ್ ಮಾಡಿ, ರಿಲಯಬಿಲಿಟಿ ಆ್ಯಂಡ್ ಸಪೋರ್ಟಬಿಲಿಟಿ, ಲಾಸ್ಟಿಗೆ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಅಂತ ಹೇಳಿದ್ರೆ ಇದನ್ನು ರಿವ್ಯೂ ಮಾಡೋದು. ರಿವ್ಯೂಸ್ ಕರೆಂಟ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೋ ಆ್ಯಕ್ಟಿವ್ಲಿ ಸೀಕ್ ನ್ಯೂ ನಾಲೆಡ್ಜ್.
ಓಕೆ. ಸೊ ಈ ಥರ ಅಂದರೆ ಬೇಸಿಕಲಿ ಕೋಡಿಂಗ್ ಫಸ್ಟ್ ರಿಕ್ವೈರ್ಮೆಂಟನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಷ್ಟೇ. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಓಕೆ. ಸೊ ಇವರು ನಿಮಗೆ ಇಂಟರ್ವ್ಯೂ ಟೈಮಲ್ಲಿ ಕೇಳೋದಾದರೆ ಇದಿಷ್ಟರ ಮೇಲೆ ಕೇಳ್ತಾರೆ, ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಬಟ್ ಇಟ್ ಈಸ್ ನಾಟ್ ಲಿಮಿಟೆಡ್ ಅಂತ ಹೇಳಿದ್ದಾರೆ, ಜಾಸ್ತಿ ಬಂದರೂ ಏನು ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟು ನಿಮಗೆ ಕಂಪ್ಯೂಟರ್ ಸೈನ್ಸ್ನ ಬೇಸಿಕ್ ಸಬ್ಜೆಕ್ಟ್ಸ್ಗಳ ಬಗ್ಗೆ ಗೊತ್ತಿರಲೇಬೇಕು, ಡೇಟಾ ಸ್ಟ್ರಕ್ಚರ್ಸ್, ಅಲ್ಗೋರಿದಮ್ಸ್, ಆಪರೇಟಿಂಗ್ ಸಿಸ್ಟಮು. ಅದು ಬಿಟ್ಟರೆ ನಿಮಗೆ ಸಿಸ್ಟಮ್ ಡಿಸೈನ್ ಅದು ತುಂಬ ಇಂಪಾರ್ಟೆಂಟು. ಸಿಸ್ಟಮ್ ಡಿಸೈನ್ಸು ವೆರಿ ಇಂಪಾರ್ಟೆಂಟು. ಮತ್ತು ಡಿಸೈನ್ ಪ್ಯಾಟರ್ನ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ. ಸೊ ಇದಿಷ್ಟು ಈ ಜಾಬ್ ಇದಾಗಿದೆ. ಈ ಜಾಬ್ ಇದು ಲಿಂಕನ್ನು ಹೇಗೆ ಅಪ್ಲೈ ಮಾಡೋದು, ಈ ಲಿಂಕನ್ನು ನಾನು ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಪ್ಲೈ ಮಾಡಬೇಕು ಅಂತಿದ್ರೆ ಆ ಲಿಂಕಿಗೆ ಹೋಗಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲೋ, ರಿಲೇಟಿವ್ಸಲ್ಲೋ, ನಿಮ್ಮ ಬ್ರದರ್ಸು ಫೈನಲ್ ಇಯರ್ಲಿ ಇದ್ದರೆ, ತುಂಬ ಕೋಡಿಂಗ್ ಬಗ್ಗೆ ಒಳ್ಳೆ ನಾಲೆಜ್ ಇದ್ದರೆ, ಒಳ್ಳೆ ಕಂಪನಿಗೆ ಹೋಗಬೇಕು ಅಂತಿದ್ದರೆ ಅವರಿಗೂ ಶೇರ್ ಮಾಡಿ. ನಿಮಗೆ ಅಂತಲ್ಲ, ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ನಿಮ್ಮ ಬ್ರದರ್ಸಲ್ಲಿ, ರಿಲೇಟಿವ್ಸಲ್ಲಿ ಯಾರಾದರೂ ಫೈನಲ್ ಇಯರ್ಲಿದ್ದರೆ, ಒಳ್ಳೆ ಕಂಪನಿ ಅಲ್ವಾ, ಇದಕ್ಕೆ ಜಾಯ್ನ್ ಆಗಬೇಕು ಅಂತ ಇದ್ದಿದ್ದರೆ ಅವರಿಗೆ ಇದನ್ನು ಶೇರ್ ಮಾಡಿ ಅಪ್ಲೈ ಮಾಡಲಿಕ್ಕೆ ಹೇಳಿ. ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸರಿನಾ? ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೇನೆ. ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಯೂಸ್ಫುಲ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.